ಕಾಂಗ್ರೆಸ್ ವಿರುದ್ಧ ಮತ್ತೆ ಸಿಡಿದೆದ್ದ ಮಾಜಿ ಸಚಿವ ಬಿ ಶಿವರಾಮ್. ಸಚಿವ ರಾಜಣ್ಣ ವಿರುದ್ಧ ಏನು ಕ್ರಮ ತೆಗೆದುಕೊಂಡಿದ್ದೀರಿ? ಇದೇ ಪರಿಸ್ಥಿತಿ ಮುಂದುವರೆದ್ರೆ ಕಾಂಗ್ರೆಸ್ಗೆ ಕಷ್ಟ ಅಂತ ಕಾಂಗ್ರೆಸ್ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಮಾಜಿ ಸಚಿವ ಬಿ ಶಿವರಾಮ್. ಹಾಸನಕ್ಕೆ ಹೋದ್ರೆ ಅಭ್ಯರ್ಥಿ ಹೆಸರನ್ನ ಘೋಷಣೆ ಮಾಡ್ತಾರೆ. ತುಮಕೂರಲ್ಲಿ ಅಭ್ಯರ್ಥಿ ಹೆಸರನ್ನೇ ಘೋಷಣೆ ಮಾಡಿದ್ದಾರೆ. 3 DCM ಮಾಡಿ ಅಂತ ಬಹಿರಂಗವಾಗಿ ಹೇಳ್ತಾರೆ. ನನ್ನ ವಿರುದ್ಧ ಕ್ರಮ ಕೈಗೊಂಡ್ರೂ ಪರವಾಗಿಲ್ಲ, ಸತ್ಯ ಹೇಳೋದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಬಿ ಶಿವರಾಮ್ ಕಾಂಗ್ರೆಸ್ ವಿರುದ್ಧವೇ ಮತ್ತೆ ಸಿಡಿದೆದ್ದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಪರಿಸ್ಥಿತಿಯನ್ನ ಸರಿ ಮಾಡಿಲ್ಲ ಅಂದ್ರೆ ಬಹಳ ದೊಡ್ಡ ಕಷ್ಟ ಆಗತ್ತೆ ಅಂತ ಹೇಳಿದ್ದಾರೆ ಬಿ ಶಿವರಾಮ್. ಸಚಿವ ರಾಜಣ್ಣ ವಿರುದ್ಧ ಏನ್ ಕ್ರಮ ತೆಗೆದುಕೊಂಡಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಕಾಂಗ್ರೆಸ್ಗೆ ಸಂಕಷ್ಟ ಬರೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳಿದ್ದಾರೆ ಬಿ ಶಿವರಾಮ್. ನನ್ನ ವಿರುದ್ಧ ಕ್ರಮ ತೆಗೆದುಕೊಂಡ್ರೂ ಪರವಾಗಿಲ್ಲ, ಸತ್ಯವನ್ನೇ ನಾನು ಹೇಳ್ತೀನಿ, ಸತ್ಯ ಹೇಳೋದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಶಿವರಾಮ್ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷದ ವಿರುದ್ಧವಾಗಿ ನಾನು ಯಾವುದೂ ಚಟುವಟಿಕೆ ನಡೆಸಿಲ್ಲ, ಇದು ಬಿ ಶಿವರಾಮ್ ಅವರ ಹೇಳಿಕೆ. ಹೈಕಮಾಂಡ್ ಗುಲಾಮ್ರಲ್ಲ ಅಂತ ಹೇಳ್ತಾರ ಅಷ್ಟು ಪಬ್ಲಿಕ್ ಆಗಿ ಒಬ್ರು ಸಚಿವರು. ಅದಕ್ಕೇನಾಯ್ತು? ಅದ್ ಹಾಕೋಡೆ ಮಧ್ಯೆ ಮಾತಾಡೋಂತ ವಿಚಾರ ಅಲ್ವಾ? ಒಂದ್ಸಾರಿನಾ ಅದು ಈ ರಾಜ್ಯದವರೊಬ್ರು ACC ಅಧ್ಯಕ್ಷ ಆಗಿರುವಾಗ ನಾವು ಎಷ್ಟು ಗೌರವ ಕೊಟ್ಟು ನಡ್ಕೋಬೇಕು ಅವರಿಗೆ. ಇಂಥ ಸಂದರ್ಭದಲ್ಲಿ ಅವರು ಈ ತರ ನಡ್ಕೊಂಡ್ರೆ ಹೈಕಮಾಂಡ್, ನಾವು ಹೈಕಮಾಂಡ್ಗೆ ಶಿಸ್ತಿನ ಸಿಪಾಯಿಗಳು ನಿರಂತರವಾಗಿ ಇಲ್ಲಿವರು ಬೆಳ್ಕೊ ಬಂದಿರೋದೇ ಹಾಗೆ. ಇವತ್ತು ಗಣಸಿ ಶಿವರಾಮ್ ಅಂತ ಏನಾದ್ರು ಗೊತ್ತಾಗಿದ್ರೆ ಕಾಂಗ್ರೆಸ್ನ ಬಿಫಾರಂ ಇಂದ ನಮ್ಗೆ ವಿಧೇಯತೆ ಇದೆ, ಪ್ರಾಮಾಣಿಕತೆ ಇದೆ ಪಕ್ಷದ ಬಗ್ಗೆ. ಹಂಗ್ ಮಾತಾಡೋರ ಬಗ್ಗೆ ಇವ್ರದೇನು? ನನ್ನ ಕೇಳಿ ನಿಗಮ ಮಂಡಳಿಗಳನ್ನು ಮಾಡ್ತಾ ಇಲ್ಲ ಅಂತ ತುಮಕೂರು ಹೋಗ್ತಾರೆ, ಮತ್ತೆ ಅದೇ ರಿಪೀಟ್ ಮಾಡ್ತಾರೆ. ನೆನ್ನೆ ನೋಡ್ತೀವಿ ಬಿಜೆಪಿಯಲ್ಲಿ ಇರೋದನ್ನ ತಗೊಂಡೋಗಿ ಕಾಂಗ್ರೆಸ್ ಅಭ್ಯರ್ಥಿಯ ಘೋಷಣೆ ಮಾಡ್ತಾರೆ. ಏನ್ ಬೇಕಾದ್ರೂ ಮಾಡ್ತಾರೆ, ಅವ್ರನ್ನ ಯಾರು ಕೇಳಲ್ಲ. ನಮ್ ಜಿಲ್ಲೆ ನಾವ್ ಹೆಂಗ್ ಸಹಿಸ್ಕೊಂಡಿರ್ಬೇಕು? ಹಾಸನ ಜಿಲ್ಲೆಗೆ ಆಗ್ತಾ ಇರ್ತಕ್ಕಂಥ ಎಫೆಕ್ಟ್ ಏನಿದೆ ಅದನ್ನ ಯಾಕೆ ನೀವು ಚರ್ಚೆ ಮಾಡ್ತಾ ಇಲ್ಲ? ಒಂದು ಮಾತು ಹೇಳ್ಬಿಟ್ರೆ ಮುಗ್ದೋಯ್ತಾ? ಎಚ್ಚರಿಕೆ ಎಲ್ಲಿ ಬಂತು ಬೇರೆಯವರಿಗೆ? ಒಬ್ರಿಗೊಬ್ರು ಹಿಂಗೆ ಮಾತಾಡಕ್ ಶುರು ಮಾಡ್ತಾ ಇದ್ದಾರೆ. ನಾನಾದ್ರೆ ಅವ್ರ ತರ ನಡ್ಕೊಂಡಿಲ್ಲ, ಪಕ್ಷಕ್ಕೆ ವಿರೋಧವಾದ ಚಟುವಟಿಕೆ ಅಲ್ಲ. ನಾನು ಹೇಳ್ತಾ ಇರ್ತಕ್ಕಂಥ ಅಲ್ಲೇ ನಡೀತಿರ್ತಕ್ಕಂಥ ಜನಸಾಮಾನ್ಯರ ಅಭಿಪ್ರಾಯ. ನಮಗೆ ಮಾತಾಡಕ್ ಅವಕಾಶ ಇಲ್ಲ. ನಾನು ನೇರವಾಗಿ ಯಾರಿಗೂ ಹೇಳಿಲ್ಲ, ವ್ಯವಸ್ಥೆನಲ್ಲಿ ಬದಲಾವಣೆ ಇದೆ ಅಂತ ಹೇಳಿದ್ದೀನಿ. ಯಾವುದೇ ಒಬ್ಬ ವ್ಯಕ್ತಿಯ ಪರವಾಗಿ ವಿರುದ್ಧವಾಗಿ ಹೇಳಿಲ್ಲ. ನಾನು ಹೈಕಮಾಂಡ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.